ತಾರೀಕು ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಯಾರೇ ಬಂದರು ಕೆಂಪೇಗೌಡ ನಗರ ಗ್ರೌಂಡ್ ಅಲ್ಲಿ ನಾವು ಪ್ರಾರಂಭ ಮಾಡಿ ಒಂದು ರ್ಯಾಲಿಯನ್ನು ಮಾಡಿ ನಾವು 11ವರೆಗೆ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೇನೆ. ಪ್ರೀತಿ ಹಂಚುವ ಯಜಮಾನ ರಾಮಾಜಿಗೌಡರು ಕೂಡ ನಮ್ಮ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ನಾವೆಲ್ಲ ಎಲ್ಲರೂ ಸಪೋರ್ಟ್ ಕೊಡ್ತಾ ಇದ್ದೀವಿ ಅವ್ರಿಗೆ. ನನಗೆ ನಮ್ಮ ಸಂಪೂರ್ಣ ನಮ್ಮ ಕಾರ್ಯಕರ್ತರ ಮೇಲೆ, ನನ್ನ ಪಕ್ಷದ ಮುಖಂಡರ ಮೇಲೆ ವಿಶ್ವಾಸ ಇದೆ, ಪ್ರೀತಿ ಇದೆ. ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಇಡೀ ನನ್ನ ಜೀವನ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. So don't miss your vote. Please cast your vote. ಅವರು ಏನು ಸಮಸ್ಯೆಗಳು ಬಂದರೂ ಸಹ 24 ಗಂಟೆ ಫೋನ್ ತೆಗಿತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ಯುವಕರಿಗೆ ಯಾರ್ಯಾರು ಕೆಲಸ ಇಲ್ಲ, ಖಂಡಿತ ಎಲ್ಲರಿಗೂ ಕೆಲಸ ಕೊಡ್ತಾರೆ. ಅವರ ಗೌರವ ಎಷ್ಟಿದೆ, ಅವರ ಕಾರ್ಯಕ್ಷೇತ್ರ ಎಷ್ಟಿದೆ, ಅವರ ಸಾಮಾಜಿಕ ಸೇವೆ ಎಷ್ಟಿದೆ. ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಕಾರ್ಪೊರೇಟ್ ಶಾಲೆಗಳಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅವರು ಏನು ತಗೊಳ್ತಾರೆ, ಅವರೆಲ್ಲ ಒಂದು ತರಬೇತಿ ಶಿಬಿರಗಳನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ತಾವೆಲ್ಲರೂ ದಯವಿಟ್ಟು ಆ ರಾಮೋಜಿಗೌಡರಿಗೆ ವೋಟ್ ಮಾಡೋದ್ರ ಮೂಲಕ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತೇಳಿ. ಆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಅವತ್ತು ಭಾಗವಹಿಸಬೇಕು, ನನಗೆ ಮತದಾನ ಮಾಡಬೇಕು, ಮತದಾನ ಮಾಡಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಎರಡನೇದಾಗಿ ವಿನಂತಿ ಮಾಡ್ಕೊತೀನಿ. ದೇಶಾದ್ಯಂತ ಲೋಕಸಭಾ ಚುನಾವಣೆಗಳ ಜ್ವರ ಹೆಚ್ಚಾಗ್ತಾ ಇದೆ. ಪ್ರಜಾಪ್ರಭುತ್ವದ ಹಬ್ಬ ನಡೀತಾ ಇದೆ. ಇದರ ನಡುವೆ ಕರ್ನಾಟಕದಲ್ಲಿ ಈಗ ಲೋಕಸಭಾ ಚುನಾವಣೆಗೆ 2 ಹಂತದ ಮತದಾನವನ್ನು ನಾವು ಮುಗಿಸಿದ್ದೇವೆ. ಏಪ್ರಿಲ್ 26 ಮತ್ತು ಮೇ 7ರಂದು ಮತದಾನ ಮಾಡಿದ್ದೇವೆ. ಈಗ ಮತ್ತೊಂದು ಚುನಾವಣೆಗೆ ನಾವು ಸಜ್ಜಾಗಿದ್ದೇವೆ. ಅದುವೇ ಬೆಂಗಳೂರಿನ ಪದವೀಧರರ ಕ್ಷೇತ್ರದ ಚುನಾವಣೆ ಜೂನ್ 3ರಂದು ಮತದಾನ ನಡೆಯಲಿದೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ರಾಮೋಜಿಗೌಡರು ಬಿರುಸಿನ ಪ್ರಚಾರವನ್ನ ಈಗಾಗಲೇ ಆರಂಭಿಸಿದ್ದಾರೆ. ಈಗಾಗಲೇ ರಾಮೋಜಿಗೌಡರು 10 ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಮತ್ತು ಪದವೀಧರರಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಯಾರೆಲ್ಲ ಪದವಿಯನ್ನ ಪಡೆದುಕೊಂಡಿದ್ದಾರೋ, ನಿರುದ್ಯೋಗಿಗಳಾಗಿದ್ದಾರೋ ಅವರಿಗೆ ಉದ್ಯೋಗವನ್ನ ಕೊಡಿಸುವಂತಹ, ಯುವ ನಿಧಿಯನ್ನು ಕೊಡಿಸುವಂತಹ, ಹಾಗೆ ಪದವೀಧರರಿಗೆ ಮತ್ತು ಇವರು ಈ ಹಿಂದೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವರು, ಅಂದ್ರೆ ಅಧ್ಯಾಪಕರಾಗಿದ್ದಂಥವರು, ಅವರ ಕಷ್ಟ ನಷ್ಟಗಳನ್ನ ಅರಿತಿದ್ದಂಥವರು ಈ ಒಂದು ದಿಸೆಯಲ್ಲಿ ಈಗ ಪದವೀಧರರ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಬೆಂಗಳೂರಿನ ಈ ಒಂದು ಪದವೀಧರರ ಕ್ಷೇತ್ರಕ್ಕೆ 36 ವಿಧಾನಸಭಾ ಕ್ಷೇತ್ರಗಳು ಬರುತ್ತದೆ. ಆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಿರುಸಿನ ಪ್ರಚಾರವನ್ನ ಆರಂಭಿಸಿದ್ದಾರೆ. ಸರ್ವಜ್ಞ ನಗರ, ಪುಲಿಕೇಶಿ ನಗರದ ಆ ಎಲ್ಲ ಪದವೀಧರರ ವಿಶೇಷವಾದಂತಹ ಸಭೆ ಆಯೋಜನೆಗೊಂಡಿತ್ತು. ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಂತ ಎಲ್ಲರೂ ಕೂಡ ರಾಮೋಜಿಗೌಡರನ್ನ ಈ ಬಾರಿ ನಾವು ಗೆಲ್ಲಿಸ್ಕೊಳ್ತೇವೆ ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಮೇ 13ರಂದು ನಾನು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಆಶೀರ್ವಾದ, ಹಾಗೆ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಮತ್ತು ಸಾರಿಗೆ ಸಚಿವರು, ಹಾಗೆಯೇ ಮುಜರಾಯಿ ಇಲಾಖೆಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿರವರ ಆಶೀರ್ವಾದದೊಂದಿಗೆ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನನಗೆ ಆಶೀರ್ವಾದವನ್ನು ಮಾಡಬೇಕು. ಇದೇ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಪದವೀಧರರಿಗೆ ಸಾಮಾಜಿಕ ನ್ಯಾಯ, ಆರ್ಥಿಕವಾಗಿ ಅವರಿಗೆ ಯಾವೆಲ್ಲ ಸಮಸ್ಯೆಗಳಿದೆ ಅವೆಲ್ಲವೂ ಕೂಡ ಸ್ಪಂದಿಸ್ತೇನೆ ಎನ್ನುವಂಥ ಭರವಸೆಯನ್ನು ಕೂಡ ನೀಡಿದಂಥ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ರಾಮೋಜಿಗೌಡರು ಈ ಹಿಂದೆಯೂ ಕೂಡ ಪದವೀಧರರ ಕ್ಷೇತ್ರದಿಂದ ಸ್ಪರ್ಧೆಗಿಳಿದಿದ್ರು, ಅತ್ಯಲ್ಪ ಮತಗಳಿಂದ ಪರಾಭವಗೊಂಡಿದ್ರು. ಈಗ ಮತ್ತೊಮ್ಮೆ ಅದೇ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಜೊತೆಗೆ ಈ ಬಾರಿ ಅತ್ಯಂತ ಜವಾಬ್ದಾರಿಯುತವಾಗಿ ಪ್ರಚಾರವನ್ನು ಕೂಡ ಆರಂಭಿಸಿದ್ದಾರೆ. ಬೆಂಗಳೂರಿನ ಪದವೀಧರರ ಕ್ಷೇತ್ರದ 36 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈಗ ಬಿರುಸಿನ ಪ್ರಚಾರವನ್ನು ಆರಂಭಿಸಿದ್ದಾರೆ. ಯಾರೆಲ್ಲ ಪದವೀಧರರಾಗಿದ್ದಾರೆ, ಹಾಗೆಯೇ ಈ ಹಿಂದೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನ ಮಾಡಿದ್ದಂಥವರು, ಹಾಗಾಗಿ ಅವರಿಗೂ ಕೂಡ ಪ್ರಾಮಾಣಿಕವಾದಂಥ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ರಾಜ್ಯದ ಎಲ್ಲ ಪದವೀಧರರಿಗೂ ಕೂಡ ಜವಾಬ್ದಾರಿಯುತವಾಗಿ ನಾನು ಪ್ರತಿಕ್ರಿಯಿಸ್ತೇನೆ ಎನ್ನುವಂತ ಮಾತುಗಳನ್ನು ಕೂಡ ಆಡಿದಂತ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಪದವೀಧರರನ್ನು ಉದ್ದೇಶಿಸಿ ರಾಮೋಜಿಗೌಡರು ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ 13ನೇ ತಾರೀಕು ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ.
ಬೆಳಗ್ಗೆನೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ದಯವಿಟ್ಟು ನಾಮಿನೇಷನ್ ಬರಬೇಕು ಅಂತ ಹೇಳಿದೆ. 100% ಬರ್ತೀನಿ ಅಂತ ಹೇಳಿ ಅವರು ಒಪ್ಪಿಕೊಂಡಿದ್ದಾರೆ. ಅದಾದ ಮೇಲೆ 11 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ದಯವಿಟ್ಟು ನಾನು ನಾಮಿನೇಷನ್ ಮಾಡ್ತಾ ಇದ್ದೀನಿ, ನಿಮ್ಮ ಆಶೀರ್ವಾದ ಬೇಕು ಬರಬೇಕು ಅಂದಾಗ ಅವರು ಸಹ ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಜಾರ್ಜ್ ಸಾಹೇಬರಿಗೆ ನಮ್ಮ ಬ್ಲಾಕ್ ಅಧ್ಯಕ್ಷ ವಿನಂತಿ ಮಾಡ್ಕೊಂಡು ಬಂದ್ರಿ, ದಯವಿಟ್ಟು ತಾವು ಕರ್ಕೊಂಡ್ ಬರಬೇಕು. ಅದೇ ರೀತಿ ಯಾರೀಸ್ ಅವ್ರನ್ನ ನಮ್ಮ ಎಲ್ಲ ಈ ಭಾಗದ ಮುಖಂಡರನ್ನ ಕರ್ಕೊಂಡ್ ಬರಬೇಕು ಅಂತ ಹೇಳ್ತಾ ಅವರು ಪಾಪ ನನ್ನ ಎಸ್ ಶ್ರೀನಿವಾಸ ನನಗೆ ಅರ್ಧ ಗಂಟೆ ಮಾತಾಡಿದ್ರು ಫೋನಲ್ಲಿ, ಯಾವ ರೀತಿ ಮಾಡಬೇಕು ಏನು ಹೆಂಗೆ ಅಂತ. ಹಾಗಾಗಿ ಅವರೆಲ್ಲರೂ ನೀವು ಕರ್ಕೊಂಡ್ಬಂದು ಆ ಒಂದು 11 ಗಂಟೆಗೆ ಏನು ಹೊಂಬೇಗೌಡ ನಗರ ಗ್ರೌಂಡಲ್ಲಿ ನಾವು ಪ್ರಾರಂಭ ಮಾಡಿ ಒಂದು ರ್ಯಾಲಿಯನ್ನು ಮಾಡಿ ನಾವು 11ವರೆಗೆ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವೆಲ್ಲ ಬಂದು ಸಂಪೂರ್ಣವಾಗಿ ಆಶೀರ್ವಾದ ಮಾಡಬೇಕು. ನಿಮ್ಮ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರು ಕರ್ಕೊಂಡು ಬರಬೇಕು ಅಂತ ವಿನಂತಿ ಮಾಡ್ತೀನಿ. ಎರಡನೆಯದಾಗಿ ಚುನಾವಣೆ ದಿನಾಂಕ ನಿಗದಿ ಆಗಿದೆ. ನಾನು ಸನ್ಮಾನ್ಯ ಪುಟ್ಟಣ್ಣವರ ಚುನಾವಣೆ ನಡೆಯುವಾಗ ನಾನು ಈ ಭಾಗದಲ್ಲಿ ಒಂದು ವಿನಂತಿ ಮಾಡಿಕೊಂಡಿದ್ದೆ. ತುಂಬಾ ಚೆನ್ನಾಗಿ ಈ ಭಾಗದಲ್ಲಿ ನೀವೆಲ್ಲ ಸಹಾಯ ಮಾಡ್ತೀರಿ, ಅವರನ್ನ ಗೆಲ್ಲಿಸಿದ್ದಾರೆ. ಹಾಗಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ನಂದು ಸಹ ಚುನಾವಣೆ ಬಂದಿದೆ. 36 MLA ಕ್ಷೇತ್ರಗಳಿದೆ. ನಾನು ಸಹ ಇಲ್ಲಿನ KPC ಸದಸ್ಯರಿರ್ಬೋದು, ಪದಾಧಿಕಾರಿಗಳಿರ್ಬೋದು, ಮತ್ತೆ ಬ್ಲಾಕ್ ಅಧ್ಯಕ್ಷರಿರ್ಬೋದು, ಮುಂಚೂಣಿ ಘಟಕಗಳ ಅಧ್ಯಕ್ಷರಿರ್ಬೋದು, ಅವ್ರಿಗೆ ಅನ್ಸುತ್ತೆ ರಾಮೋಜಿ ಗೌಡರು ಬಂದು ನಮ್ಮನ್ನು ಮಾತು ಕೇಳಬಹುದಾಗಿತ್ತಲ್ಲ, ಬರಬೇಕಾಗಿತ್ತಲ್ಲ ನಮ್ಮ ಮನೆಗೆ ಅಂತ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ನನಗೆ ನಮ್ಮ ಸಂಪೂರ್ಣ ನಮ್ಮ ಕಾರ್ಯಕರ್ತರ ಮೇಲೆ, ನನ್ನ ಪಕ್ಷದ ಮುಖಂಡರ ಮೇಲೆ ವಿಶ್ವಾಸ ಇದೆ, ಪ್ರೀತಿ ಇದೆ. ಆದರೆ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗೋದು ನಮ್ಮ ಪಕ್ಷದ ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ವೋಟರ್ಸು, ಶಿಕ್ಷಕರು ಮತ್ತು ಶಿಕ್ಷಕರ ಪದಾಧಿಕಾರಿಗಳು, ಅಡ್ವೊಕೇಟ್ಸು, ಡಾಕ್ಟರ್ಸು, ಇಂಜಿನಿಯರ್ಸು, ಈ ರೀತಿ ನೀವು ಹೇಳ್ಕೊಂಡು ಹೋದ್ರೆ ಒಂದು 100-200 ವರ್ಗಗಳು ಸಿಗ್ತವೆ. ಅವನ್ನೆಲ್ಲ ನಾನು ಹೋಗಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಿಂತಿದ್ದೀನಿ, ನೀವು ಆಶೀರ್ವಾದ ಮಾಡಿ ಸಹಾಯ ಮಾಡುವಂತ ಕೇಳಬೇಕು ಅನ್ಸುತ್ತೆ. ಆ ರೀತಿ ನಾನು ಕನಿಷ್ಠ ಒಂದು 20,000 ಜನ ಆದರೂ ಭೇಟಿ ಮಾಡಬೇಕಾಗ್ತದೆ. ಹಾಗಾಗಿ ನನ್ನ ಕುಟುಂಬ ಸದಸ್ಯರು ನೀವೆಲ್ಲ ಅಂತೇಳಿ ನಿಮ್ಮ ಮನೆಗಳಿಗೆ ಬಂದಿಲ್ಲ, ನೀವೇ ರಾಮೋಜಿಗೌಡರು ಅಂತ ನಾನು ಸಹಾಯ ಮಾಡಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಆದ್ಮೇಲೆ ಈ ಮತದಾನ ಏನ್ ಬರ್ತಾ ಇದೆ, 3ನೇ ತಾರೀಕು ಬರ್ತಾ ಇದೆ, 4ನೇ ತಾರೀಕು ರಿಸಲ್ಟ್ ಇರ್ತದೆ. ಆ ಸಿದ್ಧತೆಗಳಲ್ಲಿ ಪೂರ್ವ ಸಿದ್ಧತೆಗಳು ನೀವೆಲ್ಲ ಇರ್ತೀರಾ. ಆದರೂ ಆದ್ಮೇಲೆ ಈ ಭಾಗದಲ್ಲಿ ಇದ್ದಂತ ಹೆಚ್ಚಿನ ವೋಟರ್ಸ್ ಇದ್ದಾರೆ. ಆ ಭಾಗದಲ್ಲಿ ಹೋಗ್ಬಿಟ್ಟು ವೋಟ್ ಆಗುವಂತ ಕೇಂದ್ರಗಳಲ್ಲಿ ಕನಿಷ್ಠ ನೀವು ಒಂದು 50 ಜನ 100 ಜನ ಕೇಂದ್ರಗಳಿಲ್ಲ ಅಂದ್ರೆ ಆ ಮಾಪ್ ಕ್ರಿಯೇಟ್ ಆಗಲ್ಲ. ಕಾಂಗ್ರೆಸ್ ಇಷ್ಟೆಲ್ಲ ಶಕ್ತಿ ಇದೆ ಅಂತ ಗೊತ್ತಾಗಲ್ಲ. ಆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಅವತ್ತು ಭಾಗವಹಿಸಬೇಕು. ನನಗೆ ಮತದಾನ ಮಾಡಬೇಕು, ಮತದಾನ ಮಾಡಿಸ್ಬೇಕು ಅಂತೇಳಿ ನಿಮ್ಮಲ್ಲಿ 2ನೇದಾಗಿ ವಿನಂತಿ ಮಾಡ್ಕೊತೀನಿ. 3ನೇದಾಗಿ ಈ ಒಂದು ಪದವೀಧರ ಕ್ಷೇತ್ರ ನೋಡ್ರಿ, ಜನರಲ್ ಎಲೆಕ್ಷನ್ಸ್ ಅಲ್ಲಿ ಮಿಷನ್ ಇರ್ತದೆ, ನಾವು ಒತ್ತಿದ ತಕ್ಷಣ ಸಕ್ಸಸ್ ಆಗುತ್ತೆ, ವೋಟ್ ಆಗುತ್ತೆ. ಆದ್ರೆ ವಿಶೇಷವಾಗಿ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಈ ಪದವೀಧರ ಶಿಕ್ಷಕರ ಕ್ಷೇತ್ರದಲ್ಲಿ ನನ್ನ ಚುನಾವಣೆಯಲ್ಲಿ ಹಿಂದಿನ ವರ್ಷದಲ್ಲಿ 4,500 ಮತಗಳು ಇನ್ವ್ಯಾಲಿಡ್ ಆಗಿತ್ತು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಗ್ರಾಜುಯೇಟ್ಸ್ ಅದು ನಾವು ಅವಿದ್ಯಾವಂತರ ಓಟ್ ಹಾಕಿದ್ರೆ ಒಂದು ರಿಜೆಕ್ಟ್ ಆಗಲ್ಲ, ಗ್ರಾಜುಯೇಟ್ ಹಾಕಿದ್ರೆ ಹೆಂಗೆ ನಿಮ್ಗೆ ಇನ್ವ್ಯಾಲಿಡ್ ಆಗುತ್ತೆ ಅಂದ್ರೆ ಆದ್ಮೇಲೆ ಇಲ್ಲಿ ಪ್ರಾಶಸ್ತ್ಯ ಮತಗಳೆಲ್ಲ ಇರುತ್ತೆ, ಪ್ರಿಫರೆನ್ಷಿಯಲ್ ವೋಟ್ ಇರ್ತದೆ. 1 ಅಂತ ಬರೀಬೇಕು ನನಗೆ ಅಷ್ಟೇ, ಬಾಕ್ಸ್ ಅಲ್ಲಿ ಕರೆಕ್ಟ್ ಆಗಿ ಅವ್ರು ಕೊಟ್ಟಂತ ಪೆನ್ನಲ್ಲಿ. ನಾವೇನಾದರೂ ONE 1 01 ಕನ್ನಡದಲ್ಲಿ 1, ರೋಮನ್ ಅಂಕೆಗಳು 1 ಇಂಟು ರೈಟು ಪಕ್ಕದಲ್ಲಿ ಏನಾದರೂ ಮತ್ತೆ ನಮಗೇನೋ ಪ್ರೀತಿಯಾಗಿ ಏನೋ ಬರೆಯೋದು, ಇವು ಏನೇ ಬರೆದ್ರು ಸಹ ರಿಜೆಕ್ಟ್ ಆಗುತ್ತೆ. 4,500 ಮತಗಳು ಲಾಸ್ಟ್ ಟೈಮ್ ರಿಜೆಕ್ಟ್ ಆಗಿತ್ತು. ಅದರಲ್ಲಿ ನಾನು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ರಿಂದ ನಂದೇ 3,000 ಆಗಿತ್ತು. ಆ ಅಸಿಂಧ ಆಗಿರೋ ಮತಗಳಿದ್ದರೆ ಇವತ್ತು ನಾನು ಒಬ್ಬ MLC ಆಗಿ ಮುಂದೆ ಇರ್ತಾ ಇದ್ದೆ. ಹಾಗಾಗಿ ವೋಟ್ ಹಾಕ್ಸೋದು ಹಾಕುವುದು, ಅದರ ಜೊತೆಯಲ್ಲಿ ಈ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದು ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ನೀವು ವಿದ್ಯಾವಂತರಿದ್ದೀರಾ, ಪದವೀಧರಿದ್ದೀರಾ, ಆದರೂ ಈ ರೀತಿ ಮತವನ್ನು ಹಾಕಬೇಕು ಅಂತ ದಯವಿಟ್ಟು ನೀವು ಮಾಡಬೇಕು. ಇನ್ನು 4ನೇದು ಬಂದು ಆದ್ಮೇಲೆ ಏನು ಈ ಒಂದು ಎನ್ರೋಲ್ಮೆಂಟ್ ಆಗಿದ್ದಾರೆ, ಸುಮಾರು ಜನ ಗೊತ್ತಿಲ್ಲ ಎನ್ರೋಲ್ಮೆಂಟ್ ಆಗಿದೆಯಾ ಇಲ್ಲ ಅಂತ. ಹಾಗಾಗಿ ಸುಮಾರು ಒಂದು ಆ್ಯಪನ್ನು ರಾಮೋಜಿಗೌಡ ಅಂತ ಒಂದು ನೀಟಾಗಿ ಒಂದು ಆ್ಯಪ್ ರೆಡಿ ಮಾಡಿದ್ದೀನಿ.
ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ರಾಮೋಜಿಗೌಡ ಅಂತ ಟೈಪ್ ಮಾಡಿ ಆ ಪ್ಲೇಸ್ಟೋರಲ್ಲಿ ರಾಮೋಜಿಗೌಡರ ಆ್ಯಪ್ ಬರುತ್ತೆ. ಅದರಲ್ಲಿ ಓಪನ್ ಮಾಡಿದ ತಕ್ಷಣ ನನ್ನ ಅಪೀಲ್ ಬರುತ್ತೆ. ಅದನ್ನು ಸ್ಕಿಪ್ ಮಾಡಿ ನೀವು ಅಲ್ಲಿ 3 ರೀತಿಯಾದಂಥ ವೋಟರ್ಸು, ಲೀಡರ್ಸು, ಕಾನ್ಸ್ಟಿಟ್ಯೂನ್ಸಿ ಇನ್ಚಾರ್ಜಸ್ ಅಂತ ಇರ್ತದೆ. ನಮ್ಮ ಮದಿನೂ ಬಂದಿದ್ದಾರೆ, ಅವರು ಸಹ ಈ ಭಾಗದಲ್ಲಿ ಇನ್ಚಾರ್ಜ್ ಆಗಿದ್ದಾರೆ. ಮದಿನ ಮೇಲೆ ಹಾಗಾಗಿ ಆ ರೀತಿ ನೀವು ಆ ವೋಟರ್ಸ್ ಅನ್ನು ಕ್ಲಿಕ್ ಮಾಡಿದಾಗ ನಾನು ಯಾವುದೋ ಒಂದು ಹೆಸರು ಈ ನಂದಕುಮಾರ್ ಅಂತ ಹೇಳಿದಾಗ ನೀವು ನಂದಕುಮಾರ ಕುಮಾರ ಕುಮಾರ ಆ ರೀತಿ ಹೋದ್ರೆ ಹೋಗಲ್ಲ. NAN ಅಷ್ಟು ಮಾಡಿ ಅವ್ರ ತಂದೆ ಹೆಸರು ಟೈಪ್ ಮಾಡಿದ್ರೆ ಆ ಕ್ಲಿಕ್ ಮಾಡಿದ್ರೆ ಇವ್ರದ್ದು ಎನ್ರೋಲ್ ಆಗಿದೆಯಾ ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ಈ ಭಾಗದಲ್ಲಿ ಅಥವಾ 36 MLA ಕ್ಷೇತ್ರಗಳಲ್ಲಿ ನಿಮಗೆ ಗೊತ್ತಿರ್ತಕ್ಕಂಥ ಪದವೀಧರನ್ನು ಚೆಕ್ ಮಾಡಿ ಅವ್ರು ಎನ್ರೋಲ್ ಆಗಿದ್ರೆ ದಯವಿಟ್ಟು ಅವ್ರನ್ನ ಕರ್ಕೊಂಡ್ಬಂದು ವೋಟ್ ಹಾಕ್ಸ್ಬೇಕು. ಅದಕ್ಕೆ ಪಾಸ್ವರ್ಡ್ ಬಂದು 667766 ಇರ್ತದೆ. ದಯವಿಟ್ಟು ಆ ಮುಖಾಂತರ ಈ ಭಾಗದಲ್ಲಿ ಯಾರೆಲ್ಲ ಪದವೀಧರಿದ್ದಾರೆ ಅವ್ರನ್ನ ಕಣ್ಣಿಗೆ ಹಿಡಿದು ಗುರುತಿಸಿ ಕರ್ಕೊಂಡ್ಬಂದು ವೋಟ್ ಹಾಕ್ಸ್ಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಇದಾದ ಮೇಲೆ ಕೊನೆ ಪ್ರಶ್ನೆ ಬರುತ್ತೆ, ರಾಮೋಜಿಗೌಡರಿಗೆ ಯಾಕೆ ವೋಟ್ ಹಾಕಬೇಕು? ರಾಮೋಜಿಗೌಡರಿಂದ ಈ ಸಮಾಜಕ್ಕೆ ಉಪಯೋಗ ಏನಿದೆ, ಪದವೀಧರಿಗೆ ಏನು ಮಾಡಿದ್ದಾರೆ ಅಂತ ಒಂದು ಪ್ರಶ್ನೆ ಬರ್ತದೆ. ಒಂದು ನಮ್ಮೆಲ್ಲರಿಗೂ ಒಂದು ಬ್ಲೈಂಡ್ ಆದ ಒಂದು ಪ್ರೀತಿ ಇದೆ, ನಮ್ಮ ಪಕ್ಷದವನು ಮಾಡೋಣ, ಪಕ್ಷ ಗುರುಸಿದೆ, ಅನೌನ್ಸ್ ಮಾಡಿದೆ, ಹಾಗಾಗಿ ಕೊಡೋಣ. ನಮ್ಮ ಜಾರ್ ಸಾಹೇಬ್ ಹೇಳಿದರೆ, S ಶ್ರೀನಿವಾಸ್ ಅವರು ಹೇಳಿದರೆ, ಯಾರೀಸ್ ಅವರು ಹೇಳಿದ್ದಾರೆ, ನಮ್ಮ ಈ ಶಿವಾಜಿನಗರ ಕ್ಷೇತ್ರದ ಶಾಸಕರು ಹೇಳಿದ್ದಾರೆ ಅಂತ ಆಗ್ತೀವಿ, ರಿಜ್ವಾನ್ ಅರ್ಷದ್ ಅವರು. ಆದರೆ ಅದರ ಜೊತೆಯಲ್ಲಿ ನಮ್ಮದು ಏನಾದರೂ ಒಂದು ಹಳ್ಳಿನ ಸೇವೆ ಇರಬೇಕಲ್ಲ ಆದ್ಮೇಲೆ. ಹಾಗಾಗಿ ನಾನು ಸಹ ಒಬ್ಬ ಶಿಕ್ಷಕನಾಗಿ ಸುಮಾರು 14 ವರ್ಷಗಳ ಕಾಲ ಸೇವೆ ಮಾಡಿ ಹಲವಾರು ಸಂಘಟನೆಗಳಲ್ಲಿ ಜಿಲ್ಲಾ ಸಂಘದ ಅಧ್ಯಕ್ಷನಾಗಿ, ರಾಜ್ಯದಲ್ಲಿ ಉಪಾಧ್ಯಕ್ಷನಾಗಿ, ಒಂದು ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷನಾಗಿ, ಒಂದು ಹೌಸಿಂಗ್ ಸೊಸೈಟಿಯ ಅಧ್ಯಕ್ಷನಾಗಿ, KPCC ಟೀಚರ್ಸ್ ಸೆಲ್ನಲ್ಲಿ ಕೋ ಚೇರ್ಮನ್ ಆಗಿ, KPCC ಗ್ರಾಜುಯೇಟ್ ಸೆಲ್ನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ, ಕರ್ನಾಟಕ ರಾಜ್ಯ ಪದವೀಧರ ವೇದಿಕೆ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಚುನಾವಣೆ ಬಂದು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಹಲವಾರು ಜನ ನನ್ನನ್ನು ಬಂದು ನನ್ನ ಮಕ್ಕಳಿಗೆ ಏನಾದರೂ ಒಂದು ಉದ್ಯೋಗ ಕೊಡಿಸಿ ಅಂದಾಗ ಸುಮಾರು 6 ತಿಂಗಳ ಕಾಲ ನನ್ನ ಏನು ಪರಿಶ್ರಮ ಹಾಕಿದೆ ಒಂದು 10-15 ಜನಕ್ಕೆ ಕೊಡಿಸೋಕ್ಕಾಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಪ್ಲೇಸ್ ಇನ್ಫೋ ಅಂತ ಒಂದು ಕಂಪನಿಯನ್ನು ಮಾಡಿ ಆ ಕಂಪನಿಯಿಂದ ಸುಮಾರು 7-8 ಕೋಟಿ ರೂಪಾಯಿ ಲಾಸ್ ಆದರೂ ಸಹ ಇವತ್ತು ಸುಮಾರು 1000 ಜನರಿಗೆ ಉದ್ಯೋಗವನ್ನು ಕೊಡಿಸಿದ್ದೇನೆ. ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೀನಿ ಆಗ್ತೇನೆ. ಬೆಂಗಳೂರಿನ ಕೋರಮಂಗಲದಲ್ಲಿ ಒಂದು ದಿನ ಜಾಬ್ ಫೇರ್ ಮಾಡಿದ್ರೆ ನಮ್ಮ ಉದ್ದೇಶ ಇತ್ತು ಒಂದು 5000 ಜನ ಸೇರಿಸಿ ಒಂದು ಉದ್ಯೋಗವನ್ನು ಕೊಡಿಸ್ಬೇಕು ಅಂತ. ನಾನೊಂದು ಅವೇರ್ನೆಸ್ ಮಾಡಿ ನನ್ನ ಆಫೀಸಲ್ಲಿ ಒಂದು 200 ಜನಕ್ಕೆ ಎಲ್ಲರಿಗೂ ಫೋನ್ ಮಾಡಿ ಯಾರು ಕೆಲಸ ಬೇಕು ದಯವಿಟ್ಟು ಬನ್ನಿ ಅಂತ ಹೇಳಿದಾಗ 33,000 ಜನ ಬಂದರು. ಅವ್ರಿಗೆ ಉಚಿತ ತಿಂಡಿ, ಊಟ, ಕಾಫಿ, ಶಾಮಿಯಾನ ಮಾಡಿ 600 ಕಂಪನಿಗಳನ್ನು ಕರೆಸಿ 9,000 ಜನಕ್ಕೆ ಒಂದೇ ದಿನ ಕೆಲಸ ಕೊಡ್ತಿದ್ದೀನಿ. ಕೇವಲ ಕೋರಮಂಗಲಕ್ಕೆ ಸೀಮಿತ ಆಗ್ತೀರ, ಜಯನಗರ, HSR ಈ ರೀತಿ ನಿರಂತರವಾಗಿ ಪ್ರತಿದಿನವೂ ಕೆಲಸ ಕೊಡಿಸ್ತಾ ಇದ್ದೀನಿ. ನಿಮ್ಮಲ್ಲೂ ಯಾರಾದರೂ ಸಹ ನನ್ನ ವೋಟರ್ಸೇ ಆಗಬೇಕಾಗಿಲ್ಲ, ಪದವೀಧರ ಆಗಬೇಕಾಗಿಲ್ಲ, SLC ಆಗಿರಲಿ, PUC ಆಗಿರಲಿ, ಯಾರು ನಿರುದ್ಯೋಗಿಗಳಿರ್ತಾರೆ, ಯಾರು ಉದ್ಯೋಗದ ಅವಶ್ಯಕತೆ ಇರ್ತದೆ, ಕನಿಷ್ಠ ಊಟ ತಿಂಡಿಗೆ ಶಕ್ತಿ ಇರಲ್ಲ ಅಂಥವ್ರಿಗೊಂದು ಶಕ್ತಿ ಕೊಟ್ಟು 30-35 ವರ್ಷಗಳ ಕಾಲ ಕುಟುಂಬವನ್ನು ಸಾಕುವಂಥ ತೃಪ್ತಿ ಇರ್ತದೆ. ಹಾಗಾಗಿ ನೀವು ಸಹ ಯಾರಿಗಾದ್ರೂ ಉದ್ಯೋಗದ ಅವಶ್ಯಕತೆ ಇದೆ ನನ್ನನ್ನು ಭೇಟಿ ಮಾಡಿ ಅಂತ ಹೇಳ್ತಾ ಆದ್ಮೇಲೆ ಅದೊಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಶಿಕ್ಷಕನಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯನ್ನು ತುಂಬ ಉತ್ತಮವಾಗಿ ಮಾಡಬೇಕು ಅಂತ ಒಂದು ಆಸೆ ಆಕಾಂಕ್ಷೆ ನನ್ನಲ್ಲಿತ್ತು, ಆದರೆ ಈಡೇರಲಿಲ್ಲ. ಹಾಗಾಗಿ ಒಂದು ಕನಸಿತ್ತು, ಏನಾದರೂ ಮಾಡಿ ಒಂದು ಸರ್ಕಾರಿ ಶಾಲೆಯನ್ನು ದತ್ತು ತಗೊಂಡು ಖಾಸಗಿ ಶಾಲೆಗಿಂತ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಜಗಸಂದ್ರ ಸರ್ಕಾರಿ ಶಾಲೆಯನ್ನು ತೆಗೆದುಕೊಂಡು 1 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ ಅದನ್ನು ಇವತ್ತು ಯಾವುದೇ ಖಾಸಗಿ ಶಾಲೆಗಿಂತ ಉತ್ತಮವಾದಂಥ ಒಂದು ಶಾಲೆಯನ್ನು ನಾನು ದತ್ತು ತಗೊಂಡಿದ್ದೀನಿ. ಆದಮೇಲೆ ಹಲವಾರು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಿದ್ದೀನಿ, ಹಲವಾರು ದೇವಾಲಯಗಳ ಜೀರ್ಣೋದ್ಧಾರ ಮಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಆ ದೇವಾಲಯಗಳ ಚೌಲ್ಟ್ರಿಯನ್ನು ಮಾಡಿ ಉಚಿತವಾದ ಕಾರ್ಯಕ್ರಮ ಮಾಡಿಕೊಳ್ಳಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ. ಶಿಕ್ಷಕರು ವಿಶೇಷವಾಗಿ ನೌಕರರ ಆ ಗುಂಪಿಂದ ಬಂದಿದ್ದರಿಂದ ನಾನು 12 ವರ್ಷಗಳಿಂದ ನಮ್ಮ ಶಿಕ್ಷಕರು ಪದವೀಧರಿಗೆ ಏನೇ ಸಮಸ್ಯೆ ಇದ್ದರೂ
ಸಂಘಟನೆಗಳಿಗೆ ಸಹಕಾರ ಬೇಕಾದಾಗ 100% ಅವ್ರ ಜೊತೆಲಿದ್ದು ಸತತವಾಗಿ ಅವ್ರ ಜೊತೆಲಿದ್ದೀನಿ, ಮುಂದೇನೂ ಇರ್ತೀನಿ. ಮತ್ತೆ ಏನು ಮುಂದೆ ಈ ಒಂದು ಪದವೀಧರದ್ದು ಗೆದ್ದ ಮೇಲೆ ಏನು ಮಾಡಬೇಕು ಅಂತ ಒಂದು ಮ್ಯಾನಿಫೆಸ್ಟೋ ಮಾಡಿದ್ದೀನಿ. ತಾವೆಲ್ಲ ಮತವನ್ನ ನನ್ನ ಪರವಾಗಿ ಮಾಡಬೇಕಾದ್ರೆ ಆ ಮ್ಯಾನಿಫೆಸ್ಟೋ ಕೊಡಿ. ಹಾಗಾಗಿ ಸಮಯದ ಅಭಾವ ಇದೆ. ನಾನು ಇನ್ನೂ ಒಂದು ಅರ್ಧ ಗಂಟೆ 10-15 ನಿಮಿಷ ನನ್ನ ಬಗ್ಗೆ ಹೇಳಬೇಕಾಗಿತ್ತು. ಒಂದನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂದಮೇಲೆ ರಾಮೋಜಿಗೌಡರು ರಿಯಾಲಿಟಿಯಲ್ಲಿದ್ದಾರೆ, IT ಕ್ಷೇತ್ರದಲ್ಲಿದ್ದಾರೆ, ಆಮೇಲೆ ಶಿಕ್ಷಕರಾಗಿ ಸೇವೆ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಸಹ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಇಡೀ ನನ್ನ ಜೀವನ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಆ ಒಂದು ವಿಷಯವನ್ನು ಇಟ್ಕೊಂಡು ನೀವು ಕೊಡುವಂಥ ಮತ ನಾನು ಜವಾಬ್ದಾರಿಯಾಗಿರ್ತೇನೆ. ನಮಗೆ ಈ ಭಾಗದ ಶಾಸಕರು, ಮಂತ್ರಿಗಳು ನಮಗೆ ಸಹಾಯ ಮಾಡ್ತಾರೆ. ಎಲ್ಲೋ ಕೆಲವು ಸಂದರ್ಭಗಳಲ್ಲಿ ನಮ್ಮ ರಾಮೋಜಿಗೌಡರ ಅವಶ್ಯಕತೆ ಇದ್ದರೆ ಅವರ ಕಡೆಯಿಂದ ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ನೀವು ಪ್ರಮಾಣಕ ಮಾಡಿ ನೀವು ಓಟ್ ಹಾಕ್ಸಬೇಕು ಅಂತ ವಿನಂತಿ ಮಾಡ್ತೀನಿ. ಆದ್ಮೇಲೆ ಹಾಗಾಗಿ ತಮ್ಮೆಲ್ಲರಿಗೂ ಸಹ ಕೈ ಮುಗಿದು ಕೇಳ್ಕೊತೀನಿ. 2 ಬಾರಿ ಕೇವಲ ಕೆಲವೇ ಮತಗಳ ಅಂತರದಿಂದ ಸೋತೆ. ಒಂದು ನನಗೆ ಆವಾಗ ಒಂದು ತೊಂದರೆ ಇತ್ತು. ಪುಟ್ಟಣ್ಣ ಬೇರೆ ಪಕ್ಷದಲ್ಲಿ ಇರ್ತಾ ಇದ್ರು, ನಾನು ಬೇರೆ ಪಕ್ಷದಲ್ಲಿ ಇರ್ತಾ ಇದ್ದೆ. ಹಾಗಾಗಿ ತೊಂದರೆ ಆಗ್ತಾ ಇತ್ತು. ಪುಟ್ಟಣ್ಣ ಅವರು ನನಗ ಒಂದೇ ಪಕ್ಷದಲ್ಲಿದ್ದೀವಿ, ಅದು ದೊಡ್ಡ ಅನುಕೂಲ ಆಗಿರುತ್ತೆ. ಹಾಗಾಗಿ ಅದು ಒಂದಿದೆ. ಮತ್ತು ಗೆದ್ರೆ ಇವತ್ತು ಸರ್ಕಾರ ನಮ್ದಿದೆ, ಏನಾದರೂ ಸೇವೆ ಮಾಡಲಿಕ್ಕೆ ಒಂದು ಶಕ್ತಿ ಸಿಗುತ್ತೆ. ಹಾಗಾಗಿ ಅವರು ಸಹಾಯ ಮಾಡಿದ್ರೆ ಅವರ ಸಹಾಯಕ್ಕೆ ಪಕ್ಷದ ಜೊತೆಯಲ್ಲಿ ಮತ್ತು ಸರ್ಕಾರ ಜೊತೆಯಲ್ಲಿ ಒಂದು ಕೊಂಡಿಯಾಗಿ ನಮ್ಮ ಪದವೀಧರ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಆದ್ಮೇಲೆ ಸ್ವಾತಂತ್ರ್ಯ ಸಂದರ್ಭಗಳಲ್ಲಿ ಎಷ್ಟೋ ನೋವು ತಿಂದಿದ್ದೀನಿ. ಇದು ನಾನು ಯಾವುದೋ ಒಬ್ಬ ರಾಜಕೀಯ ಕುಟುಂಬ ಅಲ್ಲ, ನಾನೊಬ್ಬ ಶ್ರೀಮಂತ ಕುಟುಂಬದವನಲ್ಲ. ಆದರೂ ಸಹ ನನಗಿದು ಆಗಲ್ಲಪ್ಪ ಅಂತ ಯೋಚನೆ ಮಾಡಿದಾಗ ನನ್ನೆಲ್ಲ ಸ್ನೇಹಿತರು ನನಗೆ ಇಲ್ಲ, ನಾವಿದ್ದೀವಿ, ಈ ಸರಿ ಗೆಲ್ಲಿಸ್ತೀವಿ, ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತು ಮೊದಲಿಂದ ನಾನು ಸಹ ನಮ್ಮ ರಾಜಕೀಯ ಪಕ್ಷವನ್ನು ಹೆಚ್ಚಿಗೆ ಉಪಯೋಗಿಸ್ಕೊಳ್ತಾ ಇಲ್ಲ. ಈ ಬಾರಿ ತುಂಬಾ ಚೆನ್ನಾಗಿ ನನ್ನ ಎಲ್ಲ ರಾಜಕೀಯ ಮುಖಂಡರು, ಪಕ್ಷದ ಮುಖಂಡರು ಸಹಾಯ ಮಾಡ್ತಾ ಇದ್ದಾರೆ. ಗೆಲ್ಲುವಂತ ಎಲ್ಲ ಲಕ್ಷ್ಯಗಳಿದೆ. ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಮೊದಲೆಲ್ಲ ಏನಾಗೋದಂದ್ರೆ ಬಿಜೆಪಿ JDS ಅಲ್ಲಿ ಕ್ಯಾಂಡಿಡೇಟ್ 1 ವರ್ಷ 2 ವರ್ಷ ಮೊದಲು ಅನೌನ್ಸ್ ಆಗೋದು, ನಮಗೆ ಕೇವಲ ಕೆಲವೇ ತಿಂಗಳು ಮುಂಚೆ ಅನೌನ್ಸ್ ಮಾಡೋದು. ಕನಿಷ್ಠ ಇದು 1 ತಿಂಗಳು ಪ್ರೋಸೆಸ್ ಇರ್ತದೆ. ಈಗ ಉಲ್ಟಾಗಿದೆ. ನಾನು 1 ವರ್ಷದಿಂದ ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಎನ್ರೋಲ್ಮೆಂಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿದ್ದೀನಿ, ಮತ್ತು ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ, ಫೋನ್ ಮಾಡ್ತಾ ಇದ್ದೀನಿ, SMS ಮಾಡ್ತಾ ಇದ್ದೀನಿ, ಫೇಸ್ಬುಕ್ ಅಲ್ಲಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿದ್ದೀನಿ, ನ್ಯೂಸ್ ಪೇಪರ್ಸ್ ಅಲ್ಲಿದ್ದೀನಿ. 3-4 ಚಾನಲ್ಸ್ ನನಗೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಹಾಗಾಗಿ ಎಲ್ಲ ಇದ್ದಾವೆ. ಆದರೆ BJP ಇದವರು ಕ್ಯಾಂಡಿಡೇಟೇ ಇಲ್ಲ, JDS ಅವರಿಗಿನ್ನ ಕ್ಯಾಂಡಿಡೇಟೇ ಇಲ್ಲ. ಇನ್ನು ಕೇವಲ 20 ದಿನ ಮಾತ್ರ ಚುನಾವಣೆ ಇದೆ. ಹಾಗಾಗಿ ಗೆಲ್ಲುವಂತ ಎಲ್ಲ ವಾತಾವರಣ ಸೃಷ್ಟಿಯಾಗಿದೆ. ನೀವು ಆಶೀರ್ವಾದ ಮಾಡಿ, ನೀವು ಬೆಂಬಲ ಕೊಟ್ಟು, ನೀವು ಸಹಕಾರ ಕೊಟ್ಟಿದ್ರೆ 100% ಗೆಲ್ತೀನಿ, ಆ ಆತ್ಮವಿಶ್ವಾಸ ಇದೆ ಅಂತ ಹೇಳ್ತಾ ನಾನು ಇನ್ನು 2 ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ಇನ್ನು ಒಂದು 5ರಿಂದ 10 ನಿಮಿಷ ಕಾರ್ಯಕ್ರಮ ಕಂಟಿನ್ಯೂ ಆಗುತ್ತೆ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲ ಗಣ್ಯರಿಗೂ ಸನ್ಮಾನಿಸುವಂತ ಕಾರ್ಯಕ್ರಮ ಇದೆ. ಮತ್ತು ನಮ್ಮ ಗಂಗಮಾರೇಗೌಡರು ಅತ್ಯುತ್ತಮ ಪ್ರಾಮಾಣಿಕ ಅಧಿಕಾರಿ DDP ಅವರು 1-2 ಮಾತು ಮಾತಾಡ್ತಾರೆ. ನಮ್ಮ ಇಲ್ಲಿ ಬಂದಿರತಕ್ಕಂಥ ಸ್ನೇಹಿತರು ಯಾರಾದರೂ 1-2 ಇದ್ವಚನಗಳು ಹೇಳಿ. ನಾನು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ನಿರ್ಗಮಿಸ್ತಾ ಇದ್ದೀವಿ, ಅನ್ಯತಾ ಭಾವಿಸಬೇಡಿ. ಇನ್ನು 20 ದಿನ ಇದೆ, 36 MLA ಕ್ಷೇತ್ರಗಳು ನಾನು ಓಡಾಡಬೇಕಾಗಿದೆ ಅಂತೇಳಿ ನಿಮ್ಮೆಲ್ಲರ ಆಶೀರ್ವಾದ, ಬೆಂಬಲ, ಸಹಕಾರಗಳ ಇರಲಿ ಅಂತ ಕೋರ್ತಾ ಬೆಳ್ತಾ ಬಂದಿರತಕ್ಕಂಥದ್ದು ನಿಜವಾಗೂ ಸಹ ನಮ್ಮೆಲ್ಲರಿಗೂ ಸಂತೋಷ ಕೊಡ್ತಕ್ಕಂಥ ವಿಚಾರ ಅಂತ ನಾನು ಭಾವಿಸ್ತೇನೆ. ಈ ಭಾಗದಲ್ಲಿ ನಮ್ಮ ಹಿರಿಯರು, ಗೌರವಾನ್ವಿತರಂಥ ಸರ್ಕಾರದ ಘನಮಂತ್ರಿಗಳು, ಜವಾಹರ್ ಸಾಹೇಬ್, ಬಹುಶಃ ನನಗೂ ಅದೃಷ್ಟ ಬಂತು ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ. ನಾನು ಈ ಜಿಲ್ಲೆಯಲ್ಲಿ DDP ಕೆಲಸ ಮಾಡಬೇಕಾದ್ರೆ ಜಾರ್ಜ್ ಸಾಹೇಬರು ಮಂತ್ರಿಯಾಗಿ ಅವರ ಒಂದು ಕೈಗಳಿಗೆ ಈ ಪ್ರದೇಶದಲ್ಲಿ ನಮ್ಮದೇ ಆದ ಒಂದು ಶಿಕ್ಷಣ ಸೇವೆಯನ್ನು, ಸಮಾಜ ಸೇವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಭಾವಿಸ್ತೇನೆ ಬಂಧುಗಳೇ. ಇವತ್ತು ಸಹ ಸರ್ಕಾರದಲ್ಲಿ ಇವತ್ತು ಪ್ರಭಾವಿ ಮಂತ್ರಿಗಳಾಗಿ ಇವತ್ತು ಜಾರ್ಜ್ ಸಾಹೇಬರು ಇಡೀ ದೇಶದಲ್ಲಿ ಪ್ರಭಾವಿ ಮಂತ್ರಿಗಳಾಗಿ, ಪಕ್ಷದಲ್ಲಿ ಸಹ ಪ್ರಭಾವಿ ರಾಜಕಾರಣಿಯಾಗಿ ಉಳಿಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಏನಿಲ್ಲಿ ಅಲ್ಪಸಂಖ್ಯಾತ ಇರ್ಬೋದು, ಬೇರೆ ಬೇರೆ ಧರ್ಮಗಳ ನಮ್ಮ ಹಿಂದೂ, ಬೌದ್ಧ, ಕ್ರಿಶ್ಚಿಯನ್, ಮುಸ್ಲಿಂ ಯಾವುದೇ ಒಂದು ಧರ್ಮವನ್ನು ಸಹ ನಾವು ಲೆಕ್ಕಿಸದೆ ವಾಸ ಮಾಡ್ತಕ್ಕಂಥ ಒಂದು
ಒಂದು ವೈವಿಧ್ಯಮಯ ಜಾತ್ಯತೀತ ವಾತಾವರಣವನ್ನು ನಾವು ಈ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿ ನಮ್ಮ ನಾಗರಿಕರು ಅತ್ಯುತ್ತಮವಾದ ನಾಗರಿಕ ಒಂದು ಬದುಕನ್ನು ನಡೆಸಿಕೊಂಡಿಲ್ಲಿ ಬಾಳ್ತಾ ಇರ್ತಕ್ಕಂಥದ್ದು ನಿಜವೂ ಸಹ ನಮ್ಮ ಈ ಸನ್ಮಾನ್ಯ ನಮ್ಮ ರಾಮಲಿಂಗ ಸಾಹೇಬರು ಮಾನ್ಯ ಸಚಿವರು, ಸರ್ಕಾರದ ಪ್ರಭಾವಿ ಸಚಿವರು ಅವರ ಒಂದು ಜೊತೆಗೂಡಿ ನಮ್ಮ ಕೋರಮಂಗಲದಲ್ಲಿ ಸುಮಾರು 9,500 ನಮ್ಮ ವಿವಿಧ ವಿದ್ಯಾರ್ಥಿಯ ನಮ್ಮ ಅಭ್ಯರ್ಥಿಗಳಿಗೆ ಸುಮಾರು 9,000 ಉದ್ಯೋಗಗಳನ್ನು ಕೊಡಿಸಿದಂಥ ಪ್ರಪ್ರಥಮ ಪುರುಷ ಅಂದರೆ ನಮ್ಮ ರಾಮಾಜಿಗೌಡರು. ಅದೇ ರೀತಿ ಜಯನಗರದಲ್ಲಿ ನಮ್ಮ ಸನ್ಮಾನ್ಯ ರಾಮಲಿಂಗ ಸಾಹೇಬರ ಮಗಳಾದಂಥ ನಮ್ಮ ಈಗಿನ ಅಭ್ಯರ್ಥಿಗಳು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನಮ್ಮಲ್ಲಿ ಏನು ಅಭ್ಯರ್ಥಿಗಳಿದ್ದು ಅವರೊಂದಿಗೂಡಿ ಅಲ್ಲೂ ಸಹ ಸುಮಾರು 7,500 ನಮ್ಮ ವಿದ್ಯಾರ್ಥಿಗಳಂಥ ಪದವೀಧರರಿಗೆ ವಿವಿಧ ಭರತಮುಕ್ತ ಪದವೀಧರರಿಗೆ ಉದ್ಯೋಗ ಕೊಡಿಸಿದಂಥ ಕೀರ್ತಿ ಶ್ರೀಯುತ ರಾಮಾಜಿಗೌಡ ಸಲ್ಲಿತ ಬಂಧುಗಳೇ. ಹೀಗೆ ಹಲವಾರು ಧಾರ್ಮಿಕ ಕಾರ್ಯಗಳು, ಭಾಳಷ್ಟು ಧಾರ್ಮಿಕ ಕಾರ್ಯಗಳನ್ನು ಕೈ ಜೋಡಿಸ್ತಾ ಬಂದಿದ್ದಾರೆ. ಬಡವರಿಗೆ ಅಲ್ಪಸಂಖ್ಯಾತರಿಗೆ ಕೈ ಜೋಡಿಸ್ತಾ ಬಂದಿರ್ತಕ್ಕಂಥ ನಮ್ಮ ಕಣ್ಮುಂದೆ ಇದೆ. ಅದರಲ್ಲೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳಷ್ಟು ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋದಂಥ ಶ್ರೀಯುತ ರಾಮಾಜಿಗೌಡರು ಯಾವುದಾದ್ರೂ ಒಂದು ನಮ್ಮ ಸರ್ಕಾರಿ ಶಾಲೆಯನ್ನು ದತ್ತು ತಗೊಂಡು ಅದನ್ನು ಅತ್ಯುತ್ತಮವಾಗಿ ಮಾಡಬೇಕು ಅನ್ನೋ ಒಂದು ಧ್ಯೇಯವನ್ನು ಗುರಿಯನ್ನು ಇಟ್ಕೊಂಡು ಇವತ್ತು ಕೋರಮಂಗಲ ರಾಮೋಜಿ ಗೌಡ ಸಾಹೇಬ್ರೆ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳೇ, ಎಲ್ಲ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷಗಳೇ ಮತ್ತು ಎಲ್ಲ ನಮ್ಮ ಲೀಡರ್ಸ್ ಮತ್ತು ವೋಟರ್ಸ್, ನಮ್ಮ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಗೆ ವೋಟರ್ಸ್ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನಿಮ್ಮ ಮೆಚ್ಚಿನ ನಾಯಕರು, ಬಡವರ ಬಂಧು, ಹಾನರಬಲ್ ಎನರ್ಜಿ ಮಿನಿಸ್ಟರ್ ರೆಸ್ಪೆಕ್ಟೆಡ್ ಶ್ರೀ KJ ಜಾರ್ಜ್ ಸಾಹೇಬ್ ಮತ್ತು ನಮ್ಮ ಫ್ಯೂಚರ್ 20 ವೋಟರ್ಸ್ ಇದ್ದಾರೆ. ಅವ್ರಿಗೆ ಆಲ್ರೆಡಿ ಏನೇನು ಮಾತಾಡಬೇಕಂತ ನಮ್ಮ ಅಬ್ಸರ್ವರ್ ಆಗಿ ರಮೇಶ್ ಬಚ್ಚೇಗೌಡ ಅವರಿಗೆ ಸಾಹೇಬ್ ಹೇಳಿದ್ದಾರೆ. ಅವ್ರು ಆಲ್ರೆಡಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾರೆ. ರಮೇಶ್ ಗೌಡ ಅವರು ಇದ್ದಾರೆ, ಎಲ್ಲ ಹತ್ರ ಮಾತಾಡಿದ್ದಾರೆ, ಕೋಆರ್ಡಿನೇಷನ್ ಇದ್ದಾರೆ. ಅವ್ರ ಜೊತೆಗೆ ನಾವೇನೇನು ಮಾಡಬೇಕು ಎಲ್ಲ ಕೆಲಸಗಳು ಬ್ಲಾಕ್ ಅಧ್ಯಕ್ಷಗಳೆಲ್ಲ ಸೇರಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲೆಕ್ಷನ್ ದಿವಸದಲ್ಲಿ ಟೀಚರ್ಸ್ ಎಲೆಕ್ಷನ್ಗೆ ಬೆಳಗ್ಗೆ 6:30 ಹೋಗ್ಬಿಟ್ಟು ನಾವು ಏನೇನು ಕೆಲಸ ಮಾಡಿದ್ದೀವೋ ಅದೇ ಥರ ಈ ಎಲೆಕ್ಷನ್ ಮಾಡ್ತೀವಿ. ಜಾರ್ಜ್ ಸಾಹೇಬರು ಆಲ್ರೆಡಿ ಒಂದು ಮೀಟಿಂಗ್ ಮಾಡಿಸಿ ನಮಗೆ ಆದೇಶ ಕೊಟ್ಟಿದ್ದಾರೆ, ಯಾವ್ಯಾವುದು ಮಾಡಬೇಕು, ಏನೇನು ಕೆಲಸಗಳು ಮಾಡಬೇಕಂತ. ನಾವೆಲ್ಲರ ಹತ್ರ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಯಾವುದೇ ಒಂದು ಓಟು ಮಿಸ್ ಆಗಬಾರ್ದು, ಆ ಥರ ಒಂದು ಕೆಲಸವನ್ನು ನಾವು ಖಂಡಿತವಾಗಿ ನಮ್ಮ ಲೀಡರ್ಸ್ ಜೊತೆಗೆ ನಾವೆಲ್ಲ ಖಂಡಿತವಾಗಿ ಮಾಡಿಕೊಡ್ತೀವಿ ಸರ್. ಈ ಬಾರಿ ರಾಮಾಜಿಗೌಡ ಸಾಹೇಬರು ಗೆಲ್ಲೋದು ಯಾವುದೇ ಒಂದು ಡೌಟ್ ಇಲ್ಲ. ಈಗ ನಮ್ಮದು ಇರೋದು ಈಗ ಲಾಸ್ಟ್ ಟೈಮ್ ಇದೇ ಮೀಟಿಂಗ್ ಹಾಲ್ನಲ್ಲಿ ಹೋದ ತಿಂಗಳು ಜಾರ್ಜ್ ಸಾಹೇಬ್ ಅವರು ಮನ್ಸೂರ್ ಅಲಿ ಖಾನ್ಜಿಗೆ ಒಂದು ಮೀಟಿಂಗ್ ಮಾಡಿದರು. MP ಎಲೆಕ್ಷನ್ ಸೆಂಟ್ರಲ್ನಲ್ಲಿ ಅವರು ಗೆಲ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ಎಲ್ಲರಿಗೂ ಗೊತ್ತಿದೆ, ಈಗಾಗಲೇ ನಾವೊಂದು ಚುನಾವಣೆ ಎದುರಿಸಿದ್ದೀರಿ. ಮೊಟ್ಟ ಮೊದಲಿಗೆ ನಮ್ಮ ಜಿಲ್ಲಾಧ್ಯಕ್ಷನಾದ ಮೇಲೆ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಬಂತು. ಎಲ್ಲ ನಮ್ಮ ಈ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಪ್ರತಿಯೊಂದು ಶಿಕ್ಷಕರ ಶಾಲೆಗಳಿಗೆ ಹೋಗಿ, ಮನೆಗಳಿಗೆ ಹೋಗಿ ಓಟ ಮತದಾರಗಳನ್ನು ಮಾಡಿಸಿ ನಮ್ಮ ನೆಚ್ಚಿನ ನಾಯಕರಾದಂಥ ಪುಟ್ಟಣ್ಣನವರನ್ನು ಗೆಲ್ಲಿಸಿದ್ದಾರೆ. ನಮಗೆಲ್ಲ ಗೊತ್ತಿರೋಂಥ ವಿಚಾರ. ಹಾಗೆ ಮುಂದೆ ಮೊನ್ನೆ ದಿನ ಏನು ನಡೀತು, ಅದು ಬೆಂಗಳೂರು ಕೇಂದ್ರ ಪಾರ್ಲಿಮೆಂಟ್ರಿ ಕ್ಷೇತ್ರದ ಚುನಾವಣೆಯಲ್ಲಿ ತಾವುಗಳೆಲ್ಲರೂ ಅತಿ ಶ್ರಮಪಟ್ಟು ಕೆಲಸ ಮಾಡಿದ್ದೀರಿ. ವಿಶೇಷವಾಗಿ ಸರ್ವಜ್ಞ ನಗರದ ಕ್ಷೇತ್ರ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದು ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಡಿಫ್ರೆನ್ಸ್ ಮಾಡ್ತೀನಿ ಅನ್ನೋದಲ್ಲ. ಯಾರಾದರೂ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಅವ್ರನ್ನ ಹೊಗಳ್ಬೇಕು ಅನ್ನೋದು ನಮ್ಮದು ಮಾತು. ಹಾಗಾಗಿ ಸರ್ವಜ್ಞ ಕ್ಷೇತ್ರದಲ್ಲಿ ಬಹಳ ಡಿಸಿಪ್ಲಿನಿಂದ ಇವತ್ತು ಕೆಲಸ, ಪದವೀಧರ ಕ್ಷೇತ್ರದಲ್ಲಿ ನಾವು ಹಿಂದುಳಿದ ವರ್ಗದವರು, ತಳಮಟ್ಟದ ಜನತೆ ಆ ಒಂದು ವಿವಿಧ ಕ್ಷೇತ್ರಕ್ಕೆ ಆಗ್ತಾ ಇರಲಿಲ್ಲ. ನಮಗೆಲ್ಲರೂ ಗೊತ್ತಿದೆ. ಸತತವಾಗಿ ಕಳೆದ 10 ವರ್ಷದಿಂದ ನಾನು ಕಂಡಂಗೆ ನಮ್ಮ ನೆಚ್ಚಿನ ಯುವ ನಾಯಕರು ರಾಮೋಜಿಗೌಡರು ಅವರ ಒಂದು ಶ್ರಮ ನಾವು ಹೇಗೆ ಹೇಳೋದಕ್ಕೆ ಅಕ್ಷರಗಳು ಬರ್ತಾ ಇದೆ. ಬಹಳ ದೀರ್ಘಾಲೋಚನೆ ಇರುವಂಥ ಒಂದು ನಾಯಕರು ಶ್ರೀ ರಾಮೋಜಿಗೌಡರು. ವಿದ್ಯಾವಂತರು, ಬಹಳ ಸರಳವಾದ ವ್ಯಕ್ತಿತ್ವ. ಅವರಿಗೆ ಕೇವಲ ಒಂದು ಕ್ಷೇತ್ರ ಅಲ್ಲ, 36 ಕ್ಷೇತ್ರಗಳು ಬರುತ್ತೆ. 36 ಕ್ಷೇತ್ರದಲ್ಲಿ ಬೆಳಗ್ಗೆ
ಕ್ಷೇತ್ರ, ಸಂಜೆ ಒಂದು ಕ್ಷೇತ್ರ. ನೀವು ಇಮ್ಯಾಜಿನ್ ಮಾಡಿ ನೋಡ್ಕೊಳ್ಳಿ, ಒಬ್ಬ ಅಭ್ಯರ್ಥಿ ಆದಮೇಲೆ ಅವ್ರಿಗೆ ಎಷ್ಟು ಕಷ್ಟ ಇರ್ತದೆ ಅನ್ನೋದು. ಅವರ ಏನು ಜವಾಬ್ದಾರಿ ಇದೆ ಅದು ನಾವು ನಮ್ಮ ಹೆಗಲ ಮೇಲೆ ತಗೊಳ್ತೀವಿ ಅಂತ ನಾನು ಈ ಸಮಯದಲ್ಲಿ ನಾವು ಹೇಳ್ತೀವಿ ಸರ್. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವಾರ್ಡ್ನಲ್ಲೂ ಪ್ರತಿಯೊಂದು ನಮ್ಮೆಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಸೈನಿಕರಾಗಿದ್ದಾರೆ. ವಾರ್ಡ್ ಅಧ್ಯಕ್ಷರುಗಳು, ಬೂತ್ ಮಟ್ಟದ ಅಧ್ಯಕ್ಷರುಗಳು, ಎಲ್ಲ ನಮ್ಮ ನಾಯಕರುಗಳು ಅದನ್ನು ಮನೆಗೆ ಹೋಗಿ ತಾವು ಏನು ನಮಗೇನು ಡೇಟಾ ಕೊಟ್ಟಿದ್ದೀರಾ ಅದರಲ್ಲಿ ಖಂಡಿತವಾಗ ಅವ್ರನ್ನ ರೀಚ್ ಮಾಡಿ ಆ ಮತದಾರರನ್ನು ಕರ್ಕೊಂಡ್ಬಂದು ವೋಟ್ ಮಾಡಿಸೋದು ನಮ್ಮ ಆದ್ಯ 4ನೇ ತಾರೀಕು, ಜೂನ್ 4ನೇ ತಾರೀಕು ರಿಸಲ್ಟಲ್ಲಿ. ಮತ್ತು ಅದೇ ದಿನ 2ನೇ ದಿನ 6ನೇ ತಾರೀಕು ಅಂದರೆ ಜೂನ್ 6ನೇ ತಾರೀಕು ರಾಮೋಜಿ ಗೌಡರ ವಿಜಯ ಪತಾಕೆಯನ್ನು ಸಹ ನಾವು ಮಾಡ್ತೀವಿ ಅಂತ ನನಗೆ ತಿಳಿಸಿದ್ದೀವಿ. ಕಾಂಗ್ರೆಸ್ಗೆ ಯಾಕೆ ಮತ ಕೊಡಬೇಕು ಅನ್ನೋದಕ್ಕೆ ತಮಗೆಲ್ಲರಿಗೂ ಗೊತ್ತಿದೆ. ನಾವುಗಳು ಮಾಡ್ತಿರೋಂಥದ್ದು ಶ್ರಮ, ನಮಗೆ ಯಾವುದೇ ಜಾತಿ ಮತ ಭೇದಗಳಿಲ್ಲದಂಥ ಒಂದು ಐಡಿಯಾಲಜಿ ಇಲ್ಲದಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಯಾವುದೇ ಜಾತಿ ಮತಗಳ ಮೇಲೆ ವಿಂಗಡಣೆ ಮಾಡುವಂಥ ಪಕ್ಷ ನಾವಲ್ಲ. ತಾವುಗಳೆಲ್ಲ ದಿನನಿತ್ಯ ಟಿವಿನಲ್ಲಿ ನೋಡ್ತಾ ಇರ್ತೀರಾ, ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇರ್ತೀರಾ. ಜಾತಿಯನ್ನು ಬಿಟ್ಟರೆ ಬೇರೆ ಏನು ಮಾತಾಡೋದಕ್ಕೆ ನಮ್ಮ BJP ಪಕ್ಷದವರಿಗೆ ಬೇರೆ ಏನು ಸಿಗ್ತಾ ಇಲ್ಲ ಅವರಿಗೆ. ಈ ಕಳೆದ 2 ಫೇಸ್ ಎಲೆಕ್ಷನ್ ಆದ ನಂತರ ಈ 3ನೇ ಫೇಸ್ ಎಲೆಕ್ಷನ್ಗೆ ಅವ್ರಿಗೇನು ಸಬ್ಜೆಕ್ಟೇ ಇಲ್ಲ. ಅದಕ್ಕೋಸ್ಕರ ಇದರಲ್ಲಿ ಬಂದ್ಬಿಟ್ರು ಅವರು ಹಿಂದೂ ಮುಸ್ಲಿಂನ ಬಗ್ಗೆ ಡಿವೈಡ್ ಮಾಡ್ಲಿಕ್ಕೆ ಬಂದಿದ್ದಾರೆ. ನಮಗೆ ಈಗಾಗಲೇ ಈ ಭಾರತ ದೇಶದ ಪುಣ್ಯ ಭೂಮಿ ಸಾವಿರಾರು ವರ್ಷಗಳಿಂದ ಹೇಳಿದ್ರು ವಸುದೇವ ಕುಟುಂಬಕಂ ಅಂತ. ವಸುದೇವ ಕುಟುಂಬಕಂ, ಇಡೀ ವಿಶ್ವವೇ ಒಂದು ದೊಡ್ಡ ಕುಟುಂಬ. ನಮ್ಮಲ್ಲಿ ಯಾವುದೇ ಭೇದ ಭಾವಗಳಿಲ್ಲ, ಜಾತಿ ಭಾವಗಳಿಲ್ಲ. ನಮ್ಮನ್ನು ಹೊಡೆಯಲಿಕ್ಕೆ ಪ್ರಯತ್ನ ಪಡ್ತಾರಂತ ನಮ್ಮ ಎದುರಾಳಿ ಪಕ್ಷಗಳಿಗೆ ತಾವುಗಳೆಲ್ಲ ವಿದ್ಯಾವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ, ಅರ್ಥಕೊಂಡು ನಮ್ಮದು ಮೋದಿ ಪರಿವಾರ ಅಲ್ಲ, ನಮ್ಮದು ವಸುದೇವ ಕುಟುಂಬಕಂ ಪರಿವಾರ ಅಂತ ನಾವು ಹೇಳಿ ಮನೆಗೆ ಹೋಗಿ ನಮ್ಮ ಮತವನ್ನು. ಇದೇ ಸಂದರ್ಭದಲ್ಲಿ ಒಂದಷ್ಟು ಪದವೀಧರರು, ಶಿಕ್ಷಕರು, ಹಾಗೆಯೇ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವರೆಲ್ಲರೂ ಕೂಡ ರಾಮೋಜಿ ಗೌಡರಿಗೆ ನಾವು ಯಾಕೆ ಮತವನ್ನು ನೀಡ್ತಿದ್ದೇವೆ ಅನ್ನೋದನ್ನು ಕೂಡ ವಿವರಿಸಿದ್ದು ಹೀಗೆ. ಕಾಂಗ್ರೆಸ್ ಪಕ್ಷದಿಂದ ರಾಮೋಜಿ ಗೌಡರಿಗೆ ಏನು ಸ್ಥಾನವನ್ನು ಕೊಟ್ಟಿದೆ, ಇವತ್ತು ಎಲ್ಲ ಸ್ಥಾನಗಳನ್ನು ನಾವು ಗೆದ್ದುಕೊಳ್ತಾ ಬಂದಿದ್ದೇವೆ. ಹಾಗೆ ಅದೇ ರೀತಿ ಪದವೀಧರರ ಕ್ಷೇತ್ರವನ್ನು ಕೂಡ ಗೆದ್ದುಕೊಂಡು ಪುತ್ರನವ್ರನ್ನ ಗೆಲ್ಲಿಸಿದ್ದೇವೆ. ರಾಮೋಜಿ ಗೌಡರನ್ನು ಕೂಡ ನಮ್ಮ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ KJ ಜಾರ್ಜ್ ಸಾಹೇಬರ ಆದೇಶದ ಮೇರೆಗೆ ನಾವೆಲ್ಲ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಕಾರ್ಯಕರ್ತರ ಮುಂದೆ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಗ್ರ್ಯಾಜುಯೇಟ್ ಎಲೆಕ್ಷನ್ಗೆ ಮಾಡಬೇಕು ಹೆಲ್ಪ್ ಅಂತ ಮಾಡಿದ್ದೀವಿ. ನಾವೆಲ್ಲ ಸೇರಿ ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಅವ್ರಿಗೆ ವಿನ್ ಮಾಡೋಕ್ಕೆ ಈ ಸಲ ಖಂಡಿತ ಅವ್ರು ವಿನ್ ಮಾಡ್ತಾರೆ. ನಾವೆಲ್ಲ ಸ್ವಲ್ಪ ಅವ್ರಿಗೆ ಎಲ್ಲರೂ ಸಪೋರ್ಟ್ ಕೊಡ್ತಾ ಇದ್ದೀವಿ ಅವ್ರಿಗೆ. ಶ್ರೀ ರಾಮೋಜಿ ಗೌಡ ಸಾಹೇಬ್ರಿಗೆ ಹಾಕಬೇಕಂದ್ರೆ ನಮ್ಮ KJ ಜಾರ್ಜ್ ಕ್ಷೇತ್ರದಲ್ಲಿ ಈ ಸರ್ವಗೆರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 3000 ಚೇಂಜ್ 3750 ಮತಗಾರರಿದ್ದಾರೆ. ಅವರೆಲ್ಲರೂ ಇವಾಗ ನಾವು ಮನೆಗೆ ಹೋಗಿ ಹೇಳ್ತಾ ಇದ್ದೀವಿ, ಅವ್ರು ಕಾಂಗ್ರೆಸ್ 5 ಗ್ಯಾರಂಟಿ ಕೊಟ್ಟಿದೆ, ಅದು ಹೇಳ್ತಾ ಇದ್ದೀವಿ. ಈ ಮುಂಚಿನ ಇದರಲ್ಲಿ ರಾಹುಲ್ ಗಾಂಧಿ ಗೆದ್ದುಬಿಟ್ಟ ಮೇಲೆ ಅವರು ಅದು 1 ಲಕ್ಷ ಒಂದೊಂದು ಮನೆಗೆ 1 ಲಕ್ಷ ಹೆಂಗಸ್ಕರಿಗೆ ಕೊಡ್ತಾರೆ. ಅದಕ್ಕೆ MLC ಇವರು ಮಾಡ್ತೀವಿ. ಅವರು ಆಗ್ಬಿಟ್ಟ ಮೇಲೆ ಅವರು ಯುವಕರಿಗೆ ಯಾರ್ಯಾರು ಕೆಲಸ ಇಲ್ಲ ಖಂಡಿತ ಎಲ್ಲರಿಗೂ ಕೆಲಸ ಕೊಡ್ತಾರೆ. So all the graduates, those who are graduated, should not miss the vote. According to me, this is our right. Whatever it is there, fight and vote for it. And whatever the instruction was given by Ramoji Gowda sir, just a line with what the pen which they are giving, you draw a line, that's it. Anything else not required. It will become invalid. So my request, better what the instruction was given by Ramoji Gowda sir, you follow that. So don't miss your vote. Please cast your vote. ಸರ್, ರಾಮೋಜಿ ಗೌಡರಿಗೆ ಮತ ಏನಕ್ಕಾಗಬೇಕು ಅಂತ ಒಂದು ಸರಳವಾಗಿ ಹೇಳ್ತೀನಿ ನಿಮಗೆ. ನಮ್ಮ ರಾಮೋಜಿ ಗೌಡರು ಹೋದ ಬಾರಿ 2 ಸರ್ತಿ ಸೋತಿದ್ದಾರೆ. ಯಾರೇ ಒಬ್ಬ ಪಕ್ಷದಿಂದ ಸೋತರೆ ಅವ್ರು ಭಾಳ ನಿರೀಕ್ಷತೆಯಿಂದಾಗಿ ಬೇರೆ ಯಾರಿಗೂ ಸಹಾಯ ಮಾಡೋಕ್ಕೆ ಹೋಗೋದಿಲ್ಲ. ಅವರೇ ಒಂದು ಇದರಲ್ಲಿರ್ತಾರೆ. ಅವ್ರು ಸೋತಾದರೂ ಸಹ ಇದುವರೆಗೂ ಅವ್ರ ಮನೆ ತನಕ, ಅವ್ರ ಆಫೀಸ್ ತನಕ ಯಾರೇ ಹೋದರೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಾನೆ ಇರ್ತಾರೆ. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಮೇನ್ ಒಂದು ಇಂಪಾರ್ಟೆಂಟ್ ವರ್ಕ್ ಏನಂತ ಹೇಳಿದರೆ, ಯಾರಿಗೆ ಜಾಬ್ ಇಲ್ಲ ಅದು ಜಾಬ್ ಕೊಡಿಸೋವಂಥ ಭಾಳ ಮಹತ್ವದ ಕೆಲಸ ಮಾಡ್ತಿದ್ದಾರೆ ಸರ್. ಈಗ ನಾವು ಯಾರಿಗಾದ್ರೂ ಒಬ್ರು ಜಾಬ್ ಬೇಕು ಅಂತ ನಮ್ಮನ್ನು ಒಂದು ರೆಕಮೆಂಡೇಷನ್ ಮಾಡಿದ್ರೆ, ಒಬ್ರು ಜಾಬ್ ಕೊಡಿಸೋದಕ್ಕೆ ಎಷ್ಟು ಟೈಮ್ ತೊಗೊಳ್ತೀವಿ, ಎಷ್ಟು ದಿನ ತೊಗೊಳ್ತೀವಿ, ಎಷ್ಟು ಜನಕ್ಕೆ ಫೋನ್ ಮಾಡೋಕೆ, ಒಬ್ರಿಗೆ ಜಾಬ್ ಕೊಡ್ಸೋಕ್ಕಾಗೋದಿಲ್ಲ ನಾವು. ಅಂಥದ್ರಲ್ಲಿ ಇದುವರೆಗೂ ನಾವು ನೋಡಿದಾಗೆ ನಮ್ಮ ಎಷ್ಟೋ ಸಾವಿರಾರು ಜನಕ್ಕೆ
ಅವ್ರ ಪವರಲ್ಲಿ ಇಲ್ಲದೇ ಇದ್ದರೂ ಸಹ ಅವರ ಸ್ವಂತ ಹಣ ಖರ್ಚು ಮಾಡಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡಿಸಿದ್ದಾರೆ. ಫಸ್ಟ್ ಅವರೇನು ಗೆದ್ದರೆ ಫಸ್ಟ್ ನಮ್ಮ ನಿರುದ್ಯೋಗ ಸಮಸ್ಯೆಗಳು ದೂರ ಆಗುತ್ತೆ, ದ ಫಸ್ಟ್. ಸೆಕೆಂಡ್ ಥಿಂಗು, ನಮ್ಮ ಟೀಚರ್ಸ್ ಆಗಲಿ, ನಮ್ಮ ಟೀಚರ್ಸ್ ಅಂದರೆ ಭಾಳನೇ ಅವ್ರಿಗೆ ಗೌರವ, ಯಾಕಂದರೆ 14 ವರ್ಷ ಅವರು ಟೀಚರಾಗಿ ವರ್ಕ್ ಮಾಡಿದ್ದಾರೆ. ಆ ಟೀಚರ್ಸ್ ಕಾನ್ಸ್ಟೆನ್ಸಲ್ಲಿ ಆಗಲಿ, ಗ್ರ್ಯಾಜುಯೇಟ್ಸ್ಗಾಗಲಿ, ಅವ್ರಿಗೆ ಏನು ಸಮಸ್ಯೆಗಳು ಬಂದರೂ ಸಹ 24 ಗಂಟೆ ಫೋನ್ ತೆಗಿತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ಅವ್ರಿಗೇನೇ ಕಷ್ಟ ಇದ್ದರೂ ನೆರವೇರಿಸಿ ದೂರ ಮಾಡ್ತಾರೆ ಸರ್. ಇದಕ್ಕೆ ಅವ್ರು 100% ವೋಟ್ ಮಾಡಲೇಬೇಕು. ಪವರ್ ಇಲ್ಲದೇ ಇಷ್ಟು ಮಾಡ್ತಾ ಇರೋರು ಒಂದು ಪವರ್ ಬಂದಾದಮೇಲೆ ಮತ್ತಷ್ಟು 100ರಷ್ಟು ಅವ್ರು ಕೆಲಸ ಮಾಡ್ತಾರೆ. ಅದಕ್ಕಾಗಿ ಅವ್ರಿಗೆ ವೋಟ್ ಮಾಡಲೇಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸರ್. ಸರ್, ಈ ಸತಿ ಲೀಡಿಂಗ್ ಹೆಂಗಿರುತ್ತಂದರೆ ಅವರು ದಾಖಲೆ ಆಗುತ್ತೆ ಸರ್. ಈ ರೀತಿ ತಾವಲಿಕೆ ಆಗ್ತಂದರೆ ಈ ಥರ ಪದವೀಧರ ಕ್ಷೇತ್ರದಲ್ಲಿ ನೆಕ್ಸ್ಟ್ ಬೇರೆ ಯಾರು ಇವ್ರನ್ನ ಲೀಡ್ನ ಬ್ರೇಕ್ ಮಾಡೋವಂಥ ಚಾನ್ಸೇ ಇಲ್ಲ. ಅಷ್ಟೊಂದು ಲೀಡಿಂಗಲ್ಲಿ ತೊಗೊಳ್ತಾರೆ ಸರ್. ಜೂನ್ 3ನೇ ತಾರೀಕು ವಿಧಾನ ಪರಿಷತ್ತಿನ ಪದವೀಧರರ ಕ್ಷೇತ್ರದಿಂದ ಚುನಾವಣೆ ದಿನಾಂಕ ಅನೌನ್ಸ್ ಆಗಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸನ್ಮಾನ್ಯ ಶ್ರೀ ರಾಮೋಜಿಗೌಡರು ಸ್ಪರ್ಧಿಸ್ತಾ ಇದ್ದಾರೆ. ರಾಮೋಜಿಗೌಡರು ಮೂಲತಃ ಶಿಕ್ಷಕರಾಗಿದ್ದವರು. ಶಿಕ್ಷಕ ವೃತ್ತಿಯಿಂದ ಬಂದ ನಂತರ ಅವರು ರಿಯಲ್ ಎಸ್ಟೇಟ್ನಲ್ಲಿ ಮತ್ತು ಫ್ಯಾಕ್ಟ್ರಿಗಳನ್ನು ಸ್ಥಾಪನೆ ಮಾಡಿ ನೂರಾರು ಜನ, ಸಾವಿರಾರು ಜನಕ್ಕೆ ಉದ್ಯೋಗಗಳನ್ನು ಕೊಟ್ಟಿದ್ದಾರೆ. ಸರಳ ಸಜ್ಜನಿಕೆಯ ರಾಜಕಾರಣಿ. ಕಳೆದ 2 ಸಾರಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ್ದಾರೆ. ಆ ಸೋಲಿನ ನೋವು ಅವರಲ್ಲಿ ಇದೆ. 3ನೇ ಬಾರಿಗೆ ಪುನಃ ಕಾಂಗ್ರೆಸ್ ಪಕ್ಷದಿಂದ ಈ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ. ತಾವೆಲ್ಲರೂ ದಯವಿಟ್ಟು ಆ ರಾಮೋಜಿಗೌಡರಿಗೆ ವೋಟ್ ಮಾಡೋದ್ರ ಮೂಲಕ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತೇಳಿ ನಾನು ಅವರ ಪರವಾಗಿ ಕೇಳಿಕೊಳ್ತೇನೆ. ಎಲ್ಲ ಮತದಾರ ಬಂಧುಗಳಿಗೂ ನಮಸ್ಕಾರ. ಶ್ರೀಯುತ ರಾಮೋಜಿಗೌಡರು ಈ ಬಾರಿ 3ನೇ ಸಲ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಶ್ರೀಯುತ ರಾಮೋಜಿಗೌಡರು ಚಿಂತಾಮಣಿ ತಾಲೂಕಿನ ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಬಂದಂಥ ಒಬ್ಬ ಶಿಕ್ಷಕರಾಗಿ ಸೇವೆ ಮಾಡಿದಂಥ, ಈ ಕ್ಷೇತ್ರದಲ್ಲಿ ಅಗಾಧ ಸೇವೆಯನ್ನು ಮಾಡಿದಂಥ ಒಬ್ಬ ಸಾಮಾನ್ಯ ಶಿಕ್ಷಕ ವೃತ್ತಿಯಲ್ಲಿ ಅಗಾಧವಾದ ಸೇವೆಯನ್ನು ಮಾಡಿ ಆ ವೃತ್ತಿಯನ್ನು ತೊರೆದು ಸಮಾಜ ಸೇವಾ ಮುಖಿಯಾಗಿ ತನ್ನ ಸೇವೆಯನ್ನು ಮುಂದೂಡಿಕೊಂಡು ಇವತ್ತು ಈ ಪದವೀಧರ ಕ್ಷೇತ್ರದ ವಿವಿಧ ವ್ಯಾಪ್ತಿನಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ವಿಶೇಷವಾಗಿ ಏನು ಪದವೀಧರ ನಿರುದ್ಯೋಗಿಗಳಿದ್ದಾರೆ ಅವರೆಲ್ಲರನ್ನ ಗಮನದಲ್ಲಿಟ್ಟುಕೊಂಡು ಸುಮಾರು ಉದ್ಯೋಗ ಮೇಳಗಳನ್ನು ಮಾಡೋ ಮೂಲಕ ಸಾವಿರಾರು ಉದ್ಯೋಗದಾತರಿಗೆ ಇವತ್ತು ಅನ್ನದಾತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದಲ್ಲದೆ ಸಮಾಜಮುಖಿಯಾಗಿ ಧಾರ್ಮಿಕವಾಗಿ ಅನೇಕ ದೇವಸ್ಥಾನಗಳ ನಿರ್ಮಾಣ ಮಾಡಿ ಅಲ್ಲಿ ಅನೇಕ ಸಾಮೂಹಿಕಗಳನ್ನು ಒಂದು ಮಾಡೋಕ್ಕೆ ಬಡವರಿಗೆ, ಅಲ್ಪಸಂಖ್ಯಾತರಿಗೆ, ದೀನದಲಿತರಿಗೆ ಅವರು ಸಹಕಾರವನ್ನು ಕೊಡ್ತಾ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಮೆಚ್ಚತಕ್ಕಂಥ ಒಂದು ಸಂಗತಿ. ಅದೇ ರೀತಿ ಈಗೇನು ಈ ಕ್ಷೇತ್ರದಲ್ಲಿ ನಮ್ಮ ಪದವೀಧರರಿದ್ದಾರೆ, ಮುಂದಿನ ದಿನಗಳಲ್ಲಿ ಆಯಾ ಒಂದು ವಿದ್ಯಾರ್ಥಿಗನುಗುಣವಾಗಿ ಅವ್ರಿಗೆ ಉದ್ಯೋಗವನ್ನು ನೀಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏನು ಪದವೀಧರರಿದ್ದಾರೆ ಆ ಪದವೀಧರರ ಮುಂದಿನ ಒಂದು ಶೈಕ್ಷಣಿಕ ಉದ್ದೇಶಗಳಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅವರು ಏನು ತಗೊಳ್ತಾರೆ ಅವರೆಲ್ಲ ಒಂದು ತರಬೇತಿ ಶಿಬಿರಗಳನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಕಾಯಕವನ್ನು ಮಾಡ್ತಾಯಿದ್ದಾರೆ. ಆ ನಿಟ್ಟಿನಲ್ಲೂ ಸಹ ತಮ್ಮ ಒಂದು ಕೈಯನ್ನು ಮುಂದಿಟ್ಕೊಂಡು ಇವತ್ತು ಶ್ರೀಯುತ ರಾಮೋಜಿಗೌಡರು ಈ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ 3ನೇ ಬಾರಿ ಅಭ್ಯರ್ಥಿಯಾಗಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ಸಲ ಅವರನ್ನು ಪಕ್ಷಾತೀತವಾಗಿ, ಇವರು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದಂಥ ವ್ಯಕ್ತಿಯಲ್ಲ, ಪಕ್ಷಾತೀತವಾದ ವ್ಯಕ್ತಿ ಇವರು. ಎಲ್ಲ ಸಮಾಜದ ಬಡವರಿಗೋಸ್ಕರ ಇರ್ತಕ್ಕಂಥ ವ್ಯಕ್ತಿ. ಅವರನ್ನು ತುಂಬ ಮತಗಳಿಂದ ಆಯ್ಕೆ ಮಾಡಿ ಆ ಮೂಲಕ ಜಯಶೀಲನೆ ಮಾಡಬೇಕು ಅಂತ ನಾನು ನನ್ನ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಬೆನ್ನೋಸ್ತೀನಿ. ಎಲ್ರಿಗೂ ನಮಸ್ತೆ. ಇವರು ಈ ಕ್ಷೇತ್ರದಲ್ಲಿ ಪದವೀಧರ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿವಿಧ ಸಾಮಾಜಿಕ ಸ್ತರಗಳನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಸುಮಾರು 25 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ವಿವಿಧ ಏನು ಬಡವರಿರ್ಬೋದು, ದೀನದಲಿತರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಮಧ್ಯಮ ವರ್ಗ ಇರ್ಬೋದು, ಅಂಥ ಒಂದು ವರ್ಗವನ್ನು ಪರಿಗಣಿಸಿ ಗುರುತಿಸಿ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಸಹಕಾರವನ್ನು ತಮ್ಮ ಕೈ ಚಳಕವನ್ನು ತೋರಿಸ್ತಾ ಬಂದಿರ್ತಾರೆ. ಹಾಗಾಗಿ ಅವರನ್ನು ನಾವು ಬೆಂಬಲಿಸಬೇಕು ಅಂತ ನಾನು ನನ್ನ ಆಶಯವನ್ನು ವ್ಯಕ್ತಪಡಿಸ್ತೀನಿ. ಬೆಂಗಳೂರು ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಭಾಗದ ಎಲ್ಲ ಪದವೀಧರ ಮತ ಬಾಂಧವರಲ್ಲಿ ಮನವಿ ಏನೆಂದರೆ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಮುಖ ಅವನ ಗುಣವನ್ನು ಅಳೀತದೆ. ಹಾಗೆ ರಾಮೋಜಿಗೌಡರು ರಾಜಕಳೆಯ ಮುಖವನ್ನು ಹೊಂದಿರತಕ್ಕಂತಹ ಮಹಾನ್ ವ್ಯಕ್ತಿ. ಅವರ ನಗುಮುಖ ಅವರ ಪ್ರತಿಯೊಬ್ಬರನ್ನು ಆಕರ್ಷಿಸ್ತದೆ.
ಅಂತಹ ವ್ಯಕ್ತಿಯನ್ನು ರಾಜಕೀಯ ಕ್ಷೇತ್ರ ಕರೆದಿದೆ. ಆದ್ದರಿಂದ ರಾಜಕೀಯ ಕ್ಷೇತ್ರದಲ್ಲಿ ಅವರು ಮತ್ತಷ್ಟು ಬೆಳಿಬೇಕು. ಮತ್ತಷ್ಟು ಬೆಳೆದು ಇಡೀ ವಿಧಾನ ಪರಿಷತ್ತಿನಲ್ಲೇ ಯಾರೂ ಗಳಿಸಿದಷ್ಟು ಮತಗಳನ್ನು ಅವರು ಈ ಬಾರಿ ಗಳಿಸ್ತಾರೆ. ಇಡೀ ವಿಧಾನ ಪರಿಷತ್ತು ಇಂತಹ ಇಷ್ಟು ಧೀಮಂತ ವ್ಯಕ್ತಿಯನ್ನು ಕಳಿಸ್ಕೊಟ್ಟಿದೆ. ಅವರ ಗೌರವ ಎಷ್ಟಿದೆ, ಅವರ ಕಾರ್ಯಕ್ಷೇತ್ರ ಎಷ್ಟಿದೆ, ಅವರ ಸಾಮಾಜಿಕ ಸೇವೆ ಎಷ್ಟಿದೆ, ಅವರ ಆರ್ಥಿಕ ಕ್ಷೇತ್ರ ಎಷ್ಟಿದೆ, ಅವರ ನೈತಿಕ ಕ್ಷೇತ್ರ ಎಷ್ಟಿದೆ, ಇವುಗಳೆಲ್ಲವನ್ನು ಅಳೆಯುವುದರ ಮುಖಾಂತರ ಅವರನ್ನು ನಾವು ಮಹತ್ತರವಾದ ಶ್ರೇಷ್ಠ ವ್ಯಕ್ತಿಯನ್ನು ನಾವು ಈ ಕ್ಷೇತ್ರಕ್ಕೆ ಅವ್ರನ್ನ ಪದವೀಧರ ಕ್ಷೇತ್ರಕ್ಕೆ ಒಬ್ಬ ಮಹಾನ್ ಪರಿಷತ್ತರ ಸದಸ್ಯರಾಗಿ 6ನೇ ತಾರೀಕು ಅವರ ಕೀರ್ತಿ ಇಡೀ ಕರ್ನಾಟಕದಲ್ಲೇ ಅಲ್ಲ ಇಡೀ ಭಾರತದಲ್ಲೇ ಹಬ್ಬಿಸಬೇಕು ಅಂತ ಕೇಳ್ಕೊಳ್ತಾ ಎಲ್ಲರೂ ಅವರಿಗೆ ಮತ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಪದವೀಧರ ಕ್ಷೇತ್ರದ ಎಲ್ಲ ಮತದಾರರಾದ ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಮಾಡ್ತಾ, ರಾಮೋಜಿಗೌಡರು ಒಂದು ವ್ಯಕ್ತಿಯಲ್ಲ, ಒಬ್ಬ ಶಕ್ತಿ. 14 ವರ್ಷ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ಪಡೆದು ಸಮಾಜ ಸೇವೆಗೆ ಅಣಿಯಾಗಿ ಅನೇಕ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ, ಹೊಸ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ ಮತ್ತು ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಕಾರ್ಪೊರೇಟ್ ಶಾಲೆಗಳಂತೆ, ಉದಾಹರಣೆ ಕೋರಮಂಗಲ 1ನೇ ಬ್ಲಾಕ್ನಲ್ಲಿರುವ ಜಕ್ಸಂದ್ರ ಶಾಲೆ ಸುಮಾರು 1 ಕೋಟಿ ರೂಗಳಲ್ಲಿ ಅದನ್ನು ಕಾರ್ಪೊರೇಟ್ ಶಾಲೆಗಿಂತಲೂ ಸಹ ಖಾಸಗಿ ಶಾಲೆಯಲ್ಲಿರುವ ಎಲ್ಲ ವ್ಯವಸ್ಥೆಗಳನ್ನು ಅಳವಡಿಸಿ ಅನುಕೂಲಪಡಿಸಿ ಭಾಳ ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಮತ್ತು ಅವರು ಶಿಕ್ಷಕರಲ್ಲಿ ಮತ್ತು ಪದವೀಧರ ಬಂಧುಗಳಲ್ಲಿ ರಿಯಲ್ ಎಸ್ಟೇಟನ್ನು ಮಾಡ್ತಾ ಅನೇಕ ಶಿಕ್ಷಕರಿಗೆ, ಪದವೀಧರರಿಗೆ ರಿಯಾಯಿತಿ ದರದಲ್ಲಿ ನಿವೇಶನಗಳನ್ನು ಸಹ ಕೊಟ್ಟಿದ್ದಾರೆ. ಮತ್ತು ನಿರುದ್ಯೋಗಿ ಪದವೀಧರರಿಗೆ ಅನೇಕ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಮೇಳಗಳನ್ನು ಅಳವಡಿಸಿ ಸಾವಿರಾರು ಜನ ನಿರುದ್ಯೋಗಿಗಳಿಗೆ ಉದ್ಯೋಗಗಳನ್ನು ಕೊಡಿಸಿದ್ದಾರೆ. ಅವರು ಸದಾ ಹಸನ್ಮುಖಿಗಳಾಗಿ ನಗುಮುಖರಾಗಿದ್ದಾರೆ. ಈ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಿಸುವುದಕ್ಕೆ ಪದವೀಧರರಿಗೆ ಒಂದು ನೆಕ್ಸ್ಟ್ ಪ್ಲೇಸ್ ಇನ್ಫೋಸಿಸ್ ಅಂತ ಒಂದು ಕಂಪನಿಯನ್ನು ಮಾಡಿ, IT ಕಂಪನಿಯನ್ನು ಅನೇಕ ಕಂಪನಿಗಳಲ್ಲಿ ಇವತ್ತು ಉದ್ಯೋಗಗಳನ್ನು ಕೊಡಿಸ್ತಾ ಇದ್ದಾರೆ. ಸಮಾಜಮುಖಿಯಾಗಿದ್ದಾರೆ, ಸಮಾಜ ಸೇವೆಗೆ ಅಣಿಯಾಗಿದ್ದಾರೆ. ಅವರು ಇನ್ನೂ ಹೆಚ್ಚು ಸೇವೆ ಮಾಡುವುದಕ್ಕೆ ಎಲ್ಲ ಮತ ಬಾಂಧವರು ದಯವಿಟ್ಟು ಅವರಿಗೆ ಅತ್ಯಧಿಕ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ ಅವರಿಗೆ ಮುಂದಿನ ಸೇವೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ತೇನೆ. ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆಗಳ ಕಾವು ರಾಜ್ಯದಲ್ಲಿ ಕಡಿಮೆ ಆಯಿತು. ಈಗ ಬೆಂಗಳೂರಿನ ಪದವೀಧರರ ಕ್ಷೇತ್ರದ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ, ಅಖಾಡಕ್ಕೂ ಕೂಡ ಇಳಿಸಿದೆ. ಇವರ ಪ್ರತಿಸ್ಪರ್ಧಿಗಳನ್ನು ಇನ್ನೂ ಯಾರೂ ಕೂಡ ನಿರ್ಧರಿಸಿಲ್ಲ. ಅಲ್ಲಿ ಈಗಾಗಲೇ ಇವರ ಎದುರಾಳಿಯಾಗಿ ಯಾರನ್ನ ಕಡೆಗೆ ಇಳಿಸಬೇಕು ಎನ್ನುವಂಥ ಗೊಂದಲಗಳಲ್ಲಿ ಇವರ ಪ್ರತಿಸ್ಪರ್ಧಿಗಳಾದಂಥ BJP ಮತ್ತು JDS ಬಿದ್ದಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.